ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಬುದ್ಧಿವಂತನಾದ ಒಬ್ಬ ದರ್ಜಿ ಇದ್ದ. ಅವನು ಪ್ರತಿದಿನ ತನ್ನ ಅಂಗಡಿಯ ಮುಂದೆ ಇರುವ ದೊಡ್ಡ ಮರದ ಕೆಳಗೆ ಕುಳಿತು ಬಟ್ಟೆ ಹೊಲಿಯುತ್ತಿದ್ದ. ಆ ಮರದ ಮೇಲೆ ಒಂದು ಚಂಚಲ ಕೋತಿ ವಾಸಿಸುತ್ತಿತ್ತು. ದರ್ಜಿ ಮಾಡುವ ಕೆಲಸವನ್ನು ಕೋತಿ ಕುತೂಹಲದಿಂದ ಗಮನಿಸುತ್ತಿತ್ತು. ಸೂಜಿ, ದಾರ, ಕತ್ತರಿ ಇವೆಲ್ಲವೂ ಕೋತಿಗೆ ತುಂಬ ಆಸಕ್ತಿಯ ವಿಷಯವಾಗಿದ್ದವು. ದರ್ಜಿ ಊಟಕ್ಕೆ ಮನೆಗೆ ಹೋದಾಗ ಕೋತಿ ಮರದಿಂದ ಕೆಳಗೆ ಇಳಿದು ದರ್ಜಿ ಕುಳಿತಿದ್ದ ಸ್ಥಳದಲ್ಲಿ ಕುಳಿತುಕೊಂಡಿತ್ತು. ಅದು ದರ್ಜಿಯಂತೆ ಬಟ್ಟೆ ಹೊಲಿಯಲು ಪ್ರಯತ್ನಿಸಿತು. ಆದರೆ ಅದಕ್ಕೆ ಕೆಲಸದ ಅರಿವು ಇರಲಿಲ್ಲ. ಒಂದು ದಿನ ದರ್ಜಿ ಬಟ್ಟೆಯಿಂದ ದಾರವನ್ನು ಎಳೆಯುವುದನ್ನು ನೋಡಿದ್ದ ಕೋತಿ ಅದೇ ರೀತಿ ದಾರವನ್ನು ಬಲವಾಗಿ ಎಳೆಯಿತು. ಅಷ್ಟರಲ್ಲಿ ಸೂಜಿ ಕೋತಿಯ ಬೆರಳಿಗೆ ಚುಚ್ಚಿತು. ಕೋತಿ ನೋವಿನಿಂದ ಕಿರುಚಿಕೊಂಡು ತನ್ನ ಬೆರಳನ್ನು ಹಿಡಿದುಕೊಂಡು ಮರಕ್ಕೆ ಓಡಿಹೋಯಿತು. ಸ್ವಲ್ಪ ಸಮಯದ ನಂತರ ದರ್ಜಿ ಬಂದಾಗ ಏನಾಗಿದೆ ಎಂದು ಅವನಿಗೆ ಅರ್ಥವಾಯಿತು. ಅವನು ನಗುತ್ತಾ ತಲೆಯಾಡಿಸಿದ. ಆ ದಿನದಿಂದ ಕೋತಿ ಒಂದು ಪಾಠ ಕಲಿತುಕೊಂಡಿತು. ತಾನೇ